ಎಲ್ರಿಗೂ ನಮಸ್ಕಾರ. ನೋಡ್ರಿ ನಮ್ಮ ಮನೆಗೆ ಹೆಂಗ್ ಬಿದ್ದರಿ, ಬಂದು ಮಕ್ಕೊಂಡ್ ಬಿಟ್ಟಾರಿ. ನಗೋದಿಲ್ಲ, ಅಳೋದಿಲ್ಲ, ಏನಿಲ್ಲ, ಹುಷಾರಿಲ್ಲ ಅನ್ನೋದ್ರಿ. ಫೋನ್ ನೋಡೋದ್ರಿ. ಈಗ ಫೋನೇ ಚಾರ್ಜ್ ಖಾಲಿ ಆಗದತಿ. ಇಲ್ಲಿ ಇಟ್ರಿ ನೋಡ್ರಿ, ಚಾರ್ಜ್ ಹಾಕ್ಯಾರಿ. ಇಡ್ತಾನ್ ಬರೀ ಫೋನ್ ಆರಾಮಿಲ್ಲ ತಿಳ್ಕೇರಿ. ಈಗ ನೋಡ್ರಿ ನಾಟಕ ಹೆಂಗೆ ಮಾಡ್ಲತ್ತಾರ ನೋಡ್ರಿ, ಮಕ್ಕೊಳತ್ತಾರ ನೋಡ್ರಿ. ಹಿಂಗೆ ಎಲ್ಲಾರು ನೋಡಿರೇನ್ರಿ ನೀವು? ಈ ಥರ ಯಾರು ಮಾಡ್ತಾರಿ? ನನಗ ಆರಾಮಿಲ್ರಿ, ಅವ್ರಿಗೂ ಆರಾಮಿಲ್ರಿ. ಆದ್ರೂ ಇಳ್ತಾನೆ ಎದ್ದು ಕೆಲಸ ಮಾಡೀನ್ರಿ ನಾನು. ಅವ್ರು ನೋಡ್ರಿ ಹೆಂಗೆ ಮಕ್ಕೊಂಡಾರಿ ಡ್ಯೂಟಿಗೆ ಹೋಗಿ ಬಂದು. ಹೇಳ್ರಿ ಅಂದ್ರೆ ಹೇಳಕ್ಕೆ ತಯಾರಿಲ್ಲ ನೋಡ್ರಿ. ನೀವು ಮಲ್ಕೊಂಡ್ಬಿಡ್ರಿ. ಅವ್ರಿಗೆ ನೀ ಅನ್ಕೊಂಡೇನು ಮಲ್ಕೊಳಕ? ನಾನು ನೋಡಿ ಫಾಲೋ ಮಾಡ್ತಾರ ಅವರು. ನೀನು ನೋಡಿ ಈ ಥರ ಫಾಲೋ ಮಾಡೋದಿತ್ತಂದ್ರೆ ಅವ್ರು ನೀನು ಫಾಲೋನೇ ಮಾಡಲ್ಲ. ಮಾಡ್ತಾರ ನೋಡಿ, ನಿಮ್ಮ ಮಕ್ಕೊಂಡು ಇಷ್ಟ ಇಲ್ಲ ನೋಡು. ಗೊತ್ತವ್ರಿ. ನೋಡು ಜ್ವರ ಅದಾವ್ರಿ ಸ್ವಲ್ಪ. ಅದಕ್ಕೆ ಬರ್ರಿ ನನ್ನ ಜೊತೆ ಬಾ, ಹೊರಗೆ ಕರ್ಕೊಂಡು ಹೋಗಿ ಖಾರ ಪಾನಿಪುರಿ ತಿನ್ನಿಸ್ಕೊಂಡು ಬರ್ತೀನಿ ಅಂತ ಹೇಳತ್ತೀನಿ ರೀ. ಬರಲ್ಲಾಗ್ಯಾರಿ ನೋಡ್ರಿ ಹೆಂಗೆ. ಹುಷಾರಿಲ್ಲದ ಟೈಮಲ್ಲಿ ಹೊರಗಡೆ ವೆದರ್ ಸರಿ ಇರಲ್ಲ, ಹೋಗ್ಬಾರ್ದು. ವೆದರ್ ಸರಿ ಇರಲ್ಲ ನಂಬೋದು, ಆದರೆ ಒಂದು ಸ್ವಲ್ಪ ಖಾರ ಪಾನಿಪುರಿ ತಿನ್ಸಿದ್ರೆ ಗಂಟ್ಲ ಸೈಲ್ ಆಗುತ್ತೆ. ಸ್ವಲ್ಪ ಏನೋ ಒಂಥರ ಎನರ್ಜಿ ಬರುತ್ತೆ. ಅದಕ್ಕೆ ಯಾವಾಗಲೂ ಹೆಣ್ಮಕ್ಳು ಪಾನಿಪುರಿ ಅಂದರೆ ಯಾಕೆ ಇಷ್ಟಪಡ್ತಾರೆ? ಅದಕ್ಕೆ ಎದ್ದು ರೆಡಿಯಾಗು, ಪಾನಿಪುರಿ ತಿನ್ನಿಸ್ಕೊಂಡು ಬರ್ತೀನಿ ನಾನೇ. ಆದರೆ ಗಾಡಿ ನಾ ಹೊಡೆಯಲ್ರಿ, ಗಾಡಿ ನೀವೇ ಹೊಡಿಬೇಕು. ಹಂಗೆ ಮಾಡಬೇಡ್ರಿ. ಪಾನಿಪುರಿ ಬೇಕನ್ಸತ್ ನೈಸ್ ಹೊಡಿಬೇಕಾತ ನೋಡ್ರಿ. ಹೇಳ್ರಿ. ಹ್ಞೂ ಅಂತಂದ್ರೆ ಅವರಿಗೂ ಖುಷಿ ಆಯ್ತು, ನಮ್ಗೆ ಖುಷಿ ಆಯ್ತು. ಪಾನಿಪುರಿ ತಿನ್ನಿಸ್ತೀರಿ ಪಕ್ಕ ನೋಡ್ರಿ. ನೀವೇ ಸಾಕ್ಷಿ ಅದಿರಿ, ಪಾನಿಪುರಿ ತಿನ್ನಿಸ್ತೀನಿ ಅಂತಾರ. ಇವಾಗ ಕರ್ಕೊಂಡು ಹೋಗ್ತೀನಿ ರೀ, ಪಾನಿಪುರಿ ತಿನ್ಸೋದನ್ನ ವಿಡಿಯೋ ಹಾಕ್ತೀನಿ ರೀ, ನಿಮಗೆ ತೋರಿಸ್ತೀನಿ ರೀ. ಬಾಯ್ ರೀ.